ದೇವೇಗೌಡರ ಮನೆಗೆ ಸೀದಾ ಹೋಗಿ ಅವ್ರ ಕಾಲಿಡ್ಕೊಂಡು ತಪ್ಪಾಗಿದೆ ಅಂತ ಹೇಳ್ಬೇಕು. ಎಲ್ಲಾರ್ ಶಿವರಾಮೇಗೌಡರು ದೇವೇಗೌಡರ ಬಗ್ಗೆ ಮಾತಾಡತಕ್ಕಂಥ ಮಾತು ವೈರಲ್ ಆಗಿದೆ. ಯಾರ ಜೊತೆ ಮಾತಾಡುವಾಗ, ಲಾಯರ್ ಜೊತೆ ಮಾತಾಡುವಾಗ ವೈರಲ್ ಆಗಿದೆ. ಅದರಲ್ಲಿ ಏನಾಗಿದೆ ವೈರಲ್ ಅಂದರೆ, ದೇವೇಗೌಡರು ಇನ್ನೂ ಸಾವು ಬರಲಿಲ್ವೇ ಅನ್ನೋದನ್ನು ಮಾತಾಡಿದ್ದಾರೆ. ಅಂದರೆ ಅರ್ಥ, ಆತನ ಉದ್ದೇಶ ಏನಿದೆ? ಆತನ ಎಲ್ಲಿದ್ದ? ಕಾಂಗ್ರೆಸ್ನಲ್ಲಿ ಎಲ್ಲೋ ಬಿಕಾರಿ ಥರ ಬಿದ್ದದ್ದು ಮನುಷ್ಯನ್ನ ಕರ್ಕೊಂಬಂದು MLA ಮಾಡಿ, ಮತ್ತು BDA ಚೇರ್ಮನ್ ಮಾಡಿ, ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿ, ನೂರಾರು ಇಲ್ಲಿ ಅನುಭವನ ಪಡೆದುಬಿಟ್ಟು ಅವರ ನಿಮ್ಮ ಆಶೀರ್ವಾದ ನಿಮ್ಮಿಂದ ಗೆಲ್ಲೋದು ಅಂತೇಳಿ ಕೊನೆ ಗಳಿಗೆಯಲ್ಲಿ, ಅದು ಲೋಕಸಭೆ ಟಿಕೆಟ್ಗೆ ಕಾರಣಾಂತರಗಳು ಕೊಟ್ಟು 108 ಕಾರಣ ಕೊಟ್ಟು ನನ್ನ ಮಾಡಲೇಬೇಕು ಅಂತ ಕಾಲಕ್ಕೆ ಬಿದ್ದು MP ಆದಮೇಲೆ ನೀನು ಅಲ್ಲಿ ಟಿಕೆಟ್ ಸಿಕ್ಲಿಲ್ಲ ಅಂತ ಹೇಳ್ಬಿಟ್ಟು ಏಕಾಏಕಿ BJPಗೆ ಹೋದೆ. ಅಲ್ಲಿ BJPಯಲ್ಲಿ ಉಳ್ದ. ಅಲ್ಲಿಂದ ಏಂಜಲ್ ಕಾಸಿಗೋಸ್ಕರ ನಿನ್ನ ಹಿಸ್ಟ್ರಿ ಇಡೀ ರಾಜ್ಯಕ್ಕೆ ಗೊತ್ತು. ನಿನ್ನ ಇನ್ಸ್ಟಿಟ್ಯೂಷನ್ಗಳಿದೆ, ನಂದು ಅದು ಇದೆ ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಸಾಲ ಎಷ್ಟಿದೆ ಅಂತ ನಮಗೂ ಗೊತ್ತಿದೆ. ನಿನ್ನ ಯೋಗ್ಯತೆ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ವಿಚಾರಗಳು ದೇವೇಗೌಡರಿಗೆ ಪಿನ್ನು ನಿನ್ನ ವಿಚಾರ ಗೊತ್ತು. 4ನೇ ತಾರೀಕು ಆದಮೇಲೆ ನಿನ್ನ ಗತಿ ನೋಡ್ಕೊ. ನೀನು ಎಲ್ಲಿ ಓಡಾಡಿದ್ರೆ ಅಲ್ಲಿ ಜನ ಹೊಡಿತಾರೆ. ನೀನು ಮೊದಲೇ ಎಚ್ಚೆತ್ತುಕೊಂಡು ದೇವೇಗೌಡರ ಮನೆಗೆ ಹೋಗಿ ದೇವೇಗೌಡರ ಪಾದಕ್ಕೆ ನಮಸ್ಕಾರ ಮಾಡಿ, ತಪ್ಪಾಯ್ತಪ್ಪಾಜಿ ಯಾರೋ ಹೇಳ್ಕೊಟ್ರು ಮಾಡಿದ್ರು ನನಗೆ ಗೊತ್ತಿಲ್ಲ, ನಾನೇನೋ ಮಾತಾಡಿದ್ದೀನಿ ಅಂತೇಳಿ ದೇವೇಗೌಡರ ಕಾಲು ಹಿಡ್ಕೊಂಡ್ರೆ ಮಾತ್ರ ನಿನಗೆ ತೊಂದರೆ ಆಗೋದು ತಪ್ತದೆ. ಇಲ್ಲ ಅಂದರೆ ಇವತ್ತಲ್ಲ ನಾಳೆ ನಿನಗೆ ಈ ಕರ್ನಾಟಕ ಜನತೆ, ವಿಶೇಷವಾಗಿ ಒಕ್ಕಲಿಗರು, ನಿನ್ನ ಇವತ್ತಲ್ಲ ನಾಳೆ ಯಾವುದೇ ಕಾರಣಕ್ಕೂ ನೀನು ರೋಡಲ್ಲಿ ಓಡಾಡಕ್ಕೆ ಬಿಡೋದಿಲ್ಲ ಅಂತ ಈ ಮೂಲಕ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದನ್ನು ಮನಗೊಂಡು ನೀನು ದೇವೇಗೌಡರ ಮನೆಗೆ ಸೀದಾ ಹೋಗಿ ಅವ್ರ ಕಾಲಿಡ್ಕೊಂಡು ತಪ್ಪಾಗಿದೆ ಅಂತ ಹೇಳಬೇಕು. ಯಾಕೆಂದರೆ ಇದೇ ತಿಂಗಳು 18/5/2024 91 ತುಂಬಿ 92 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅಂಥ ಮಹಾನ್ ಬಗ್ಗೆ, ಅಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ವ್ಯಕ್ತಿ ಬಗ್ಗೆ ನೀನು ಇಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ತೀಯ ಅಂತ ಯಾರೂ ತಿಳ್ಕೊಂಡಿರಲಿಲ್ಲ. ಆದರೆ ನೀನು ಮೊನ್ನೆ ಮಾಧ್ಯಮದಲ್ಲಿ ಹೋಗ್ಬಿಟ್ಟು ಇಲ್ಲ ನಾನು ಮಾತಾಡಿಲ್ಲ ಅಂತ ಹೇಳ್ತೀಯ. ಮತ್ತು ಅದು ಯಾವ ರೀತಿ ಈಚೆಗೆ ಬಂತು? ಅದು ಯಾರಿಂದ ನೀನು ಹೇಳಿದೆ? ಯಾರು ಕುಮ್ಮಕ್ಕೆ ಕೊಟ್ಟೆ ಅಂತ ಎಲ್ಲ ಗೊತ್ತಿರ್ತವೆ ವಿಚಾರ. ಆದ್ದರಿಂದ ಎಲ್ಲಾರು ಶಿವರಾಮೇಗೌಡನಿಗೆ ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ. ನಿನಗೇನು ತೊಂದರೆ ಆಗಬಾರ್ದು ಅಂತ ಏನಾನ ಇದ್ದರೆ, ನನಗೇನು ತೊಂದರೆ ಆಗಬಾರ್ದು, ನನ್ನ ಕುಟುಂಬ ತೊಂದರೆ ಆಗಬಾರ್ದು ಅಂತಿದ್ರೆ ನೀನು ಸೀದಾ ಹೋಗಿ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕಾಲಕ್ಕೆ ಬಿದ್ದು ಕೇಳ್ಕೊಂಬಂದ್ರೆ ಮಾತ್ರ ನಿನಗೆ ಓಡಾಡೋಕ್ಕೆ ಅವಕಾಶ ಸಿಗ್ತದೆ ಹೊರತು ಇಲ್ಲ ಅಂದರೆ ಇಲ್ಲ. ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ. ಎಲ್ಲರೂ ದೇವೇಗೌಡರ ಬಗ್ಗೆ, ಕರ್ನಾಟಕದಿಂದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣ ಇದೆ. ಆ ಕಾರಣನ ಅವ್ರಿಗಿರೋ ವ್ಯಕ್ತಿತ್ವನ ಯಾರ ಕೈಯಲ್ಲಿ ಅಳ್ಸೋಕ್ಕಾಗಲ್ಲ, ನಿನ್ನಂಥ ಫೋಟೋಗಳಿಂದ ಅಳ್ಸೋಕ್ಕಾಗಲ್ಲ. ಆದ್ರಿಂದ ನೀನು ಉಳಿಬೇಕಾದ್ರೆ, ಇಲ್ಲಾಂದರೆ ಯಾರೋ ನಿಮ್ಮ ನಾಗಮಂಗಲದವ್ರು ಒಬ್ಬ ಡ್ರೈವರ್ ಹೇಳಿದ್ದಾರೆ ಮೊನ್ನೆ, ನಾನು ಯೂಟ್ಯೂಬಲ್ಲಿ ನೋಡಿದೆ, ಹೇಳ್ದ ನೀನು ಇಡೀ ಕುಟುಂಬ ಹೋಗಿದ್ದೆ ವಿಧಾನಸೌಧದವರೆಗೂ ನೇಣು ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾನೆ. ನಿಮ್ಮ ನಾಗಮಂಗಲದವರು ಶಾಂತಿನಗರದಲ್ಲಿರೋದು ಇದ್ದಂಥ ಮನೆಯಿಂದ ಹಿಡಿದು ಎಲ್ಲ ಸ್ಟೋರಿ ನಿಂದು ಹೇಳ್ತಾ ಇದ್ದಾರೆ. ನಿಂದು ಬೀದಿಗೆ ಬಂದುಬಿಡುತ್ತೆ. ನೀನು ಅಷ್ಟರೊಳಗೆ ಎಚ್ಚೆತ್ಕೊಂಡು ಹೋಗಿ ದೇವೇಗೌಡರ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತ ಈ ಮೂಲಕ ಶಿವರಾಮೇಗೌಡನ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಯಾವ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ? ಇದು ಮೊನ್ನೆ ಈ ಪೆನ್ ಡ್ರೈವ್ ಬಂದಾದ್ಮೇಲೆ ಲಾಯರ್ ಇದನ್ನೆಲ್ಲ ದೇವರೇಗೌಡನ ಕೈಯಲ್ಲಿ ಮಾತಾಡುವಾಗ, ಫೋನಲ್ಲಿ ಮಾತಾಡುವಾಗ 100 ಕೋಟಿ ಡೀಲ್ ಆಗ್ಬಿಡುತ್ತೆ ಅಂತ ಅವ್ನು ಹೇಳಿದ್ದಾನೆ. ಯಾರು ಲಾಯರ್ ಹೇಳ್ತಾವನೆ 100 ಕೋಟಿ ಡೀಲ್ ಆಗಿತ್ತು. ಗೋಪಾಲ ಸ್ವಾಮಿ ಮುಖಾಂತರ ನನಗೆ ಬೋರಿಂಗ್ ಇನ್ಸ್ಟಿಟ್ಯೂಟ್ 110 ರೂಮ್ ನಮಗೆ ದುಡ್ಡು ತಂದಿದ್ರು ಅಂತ ಹೇಳ್ತಾ ಇದ್ದಾನೆ. ಆ ದುಡ್ಡನ್ನ ಇದೆಲ್ಲ ಮನಗಂಡ್ಬಿಟ್ಟು ಈ ದುಡ್ಡು ಮಾಡಿದ್ಬಿಟ್ಟು ಅಂತ ಏನೋ ಎಂಟ್ರಿ ಕೊಟ್ಟನೇನೋ ಗೊತ್ತಿಲ್ಲ. ಯಾಕಂದರೆ ಆರ್ಥಿಕ ತೊಂದರೆಯಲ್ಲಿದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ದುಡ್ಡು ನಿಂಗೆ ಬಾಚ್ಬಿಡೋಣಂತ ಹೋಗಿರಬೇಕು. ಯಾಕಂದರೆ ದುಡ್ಡಿನ ವಿಚಾರದಲ್ಲಿ ತುಂಬ ಮೋಸಗಾರ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಈ ದುಡ್ಡನ್ನು ತಗೊಂಡ್ಬಿಟ್ಟು ತನ್ನ ಕಷ್ಟ ಸುಖ ಉಪಯೋಗಿಸ್ಕೊಂಡು ಅಂತೇಳಿ ಇದನ್ನು ಮಧ್ಯಸ್ಥಿಗೆ ಇಟ್ಕೊಂಡು ಮಾಡಿದ್ದೇನಂತ ನನಗೆ ನಂಬಿಕೆ ಇದೆ.